ಆಯಿಲ್ ಬಾಂಡ್ಸ್ ಅಂತ ಎತ್ತಿದ್ರು ವಿತ್ತೀಯ ಕೊರತೆ ಬರಬಾರದು ಅಂತ 2006, 2007, 2008, 2009, 12 ವರ್ಷದ ನಂತರ ಪೇಮೆಂಟ್ ಮಾಡಿರೋದು ಮೋದಿ ಸರ್ಕಾರ. ಹಾಗಾದ್ರೆ ಅವತ್ತಿನ ಯಾರು? ಮನಮೋಹನ್ ಸಿಂಗ್ ಸರ್ಕಾರನ, ಬಿಜೆಪಿ ಸರ್ಕಾರನ, ಇವತ್ತಿನ ಬಿಜೆಪಿ ಸರ್ಕಾರನ? ಇವತ್ತು ಈ ಪುಟ್ಲು ಕೇಳಿ 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 ಬೇಜಾರಾಗ್ಬಿಟ್ಟಿದೆ. ವಾಟ್ಸ್ಆಪ್ ಅಲ್ಲೂ ಇದೆ ನ್ಯೂಸ್, ಫೇಸ್ಬುಕ್ ಅಲ್ಲೂ ಇದೆ ನ್ಯೂಸ್, ಟ್ವಿಟರ್ ಅಲ್ಲೂ ಇದೆ ನ್ಯೂಸ್. 1.3 lakh crore ಮೋದಿ ಅವರು ಜಮಾ ಮಾಡ್ಬಿಟ್ರು, ತೀರ್ಸ್ಬಿಟ್ರು ಅಂತ ಎಲ್ಲಾ ಕಡೆನೂ ಹೇಳ್ತಾ ಇದ್ದಾರೆ. ರಿಸೀಟ್ಸ್ ಬಜೆಟ್ 2014-15 ಪೇಜ್ ನಂಬರ್ 34. ಸ್ಪೆಷಲ್ ಸೆಕ್ಯೂರಿಟೀಸ್ ಇಶ್ಯೂ ಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ ಇನ್ ಲಿeu ಆಫ್ ಕ್ಯಾಶ್ ಸಬ್ಸಿಡಿ. 2015 ನಲ್ಲಿ 2 ಬಾಂಡ್ಗಳು ಮೆಚೂರ್ ಆಗಿತ್ತು. ಪ್ರತಿ ಬಾಂಡಿನ ಬೆಲೆ 1750 crores ಆಗಿತ್ತು. ಅಂದ್ರೆ ಟೋಟಲ್ ಆಗಿ 3500 crores ಅಷ್ಟು ಮೋದಿ ಸರ್ಕಾರ ಕಟ್ಟಿದೆ. ಅದಾದ್ಮೇಲಿಂದ ಇದುವರೆಗೂ ಒಂದು ಬಾಂಡ್ ಮೆಚೂರ್ ಆಗಿಲ್ಲ ಇವರು ವಾಪಸ್ ಕಟ್ಟೋದಕ್ಕೆ. 2021 16 ಅಕ್ಟೋಬರ್ ನಲ್ಲಿ ಒಂದು, ಮತ್ತೆ 28 ನವೆಂಬರ್ 2021 ನಲ್ಲಿ 5000 ಬಾಂಡ್ಗಳು ಮೆಚೂರ್ ಆಗುತ್ತೆ. ಅವಾಗ ಇವ್ರು ಕಟ್ಟಬೇಕಾಗಿದೆ. ಅಂದ್ರೆ ಅವತ್ತಿಂದ ಇದುವರೆಗೂ ಆ 3500 ಕೋಟಿ ಬೆಲೆಯ ಬಾಂಡ್ ಬಿಟ್ರೆ ಇನ್ನು ಯಾವ್ದು ಇವ್ರು ಕಟ್ಟೇ ಇಲ್ಲ. ಅವತ್ತಿನ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, 1,30,923.17 ಬ್ಯಾಲೆನ್ಸ್ ಇದೆ. ಈ ಸತಿ ನೀವು ತೆಗೆದು ನೋಡಿದ್ರೆ ಬಜೆಟ್ ರಿಸೀಟ್ಸ್ 2021-22 ಪೇಜ್ ನಂಬರ್ 59 ಅಷ್ಟೇ ಬ್ಯಾಲೆನ್ಸ್ ಇದೆ.